ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಿ, ಎಷ್ಟೋ ಸತ್ಯ ಗೊತ್ತಿಲ್ಲದೆ ಮೈಯೆಲ್ಲ ಸುತ್ಕೊಬಿಟ್ಟಿದೆ. ಇದರಲ್ಲಿ ಯಾವ್ದು ಹೇಳಲಿ ಯಾವ್ದು ಬಿಡಲಿ ಹೇಗೆ ಹೇಳಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ತೇಜಸ್ ನಿತ್ಯಾಗ ಮೋಸ ಮಾಡ್ದ ಅಂತ ಹೇಳಲ್ಲ, ನಿತ್ಯ ಪ್ರೆಗ್ನೆಂಟ್ ಅಂತ ಹೇಳಲ್ಲ, ಅಥವಾ ನನ್ನ ನಿತ್ಯ ಮದುವೆನೇ ಆಗಿಲ್ಲ, ಇಬ್ರು ನಾಟಕ ಆಡ್ತಿದೀವಿ ಅಂತ ಹೇಳಲ್ಲ. ಇದರಲ್ಲಿ ಯಾವ ಸತ್ಯ ಕಡಿಮೆ ದುಃಖ ಕೊಡುತ್ತೆ ಹೇಳಿ? ಎಲ್ಲ ಸತ್ಯ ಒಂದು ರೀತಿ ಚುಚ್ಚೋ ಸತ್ಯನೇ. ಗುಡ್ ಮಾರ್ನಿಂಗ್ ಸರ್. ಬಿಸಿ ಬಿಸಿ ತಿಂಡಿ ರೆಡಿ ಇದೆ, ತಂದ್ಕೊಡ್ಲಾ ಸರ್? ಇಲ್ಲ ಬೇಡ, ನಿತ್ಯ ಎದ್ದೇಳಿ ಮಲ್ಗಟ್ಟಿಗೆ ಮಾಡ್ತೀವಿ. ಮೇಡಮ್ ಅವರಾ? ಅರೆ ಇದೇನು ಸರ್, ನೀವು ನಿದ್ಗಣ್ಣಲ್ಲಿ ಮಾತಾಡ್ತಿದ್ದೀರಾ ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ ಸರ್ ನಿಮಗೆ? ಏನು ಗೊತ್ತಿಲ್ಲ. ಅಯ್ಯೋ ಮೇಡಮ್, ಬೆಳಗ್ಗೆನೆ ಎದ್ದೋಗ್ಬಿಟ್ರಲ್ಲ ಸರ್. ಹೊರಟೋದ್ರಾ? ಎಲ್ಲಿಗೆ? ಎಲ್ಲಿಗೆ ಅಂತ ನನಗೇನು ಗೊತ್ತಿರುತ್ತೆ ಸರ್? ನಿತ್ಯ, ನಿತ್ಯ, ಎಲ್ಲ ಇಲ್ಲೇ ತಿಳ್ಕೋದ್ರು. ನಿತ್ಯ, ಸಾರಿ ಕಣ್ಣ, ನಿಮ್ಗೆ ಹೇಳಿದೆ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ನೀವು ನೆನ್ನೆ ಸತ್ಯ ಹೇಳ್ದಾಗಿಂದ ನನ್ನ ಮನಸ್ಸು ಒಂದೇ ಸಮನೆ ಒದ್ದಾಡ್ತಿದೆ. ಅದನ್ನ ಸರಿ ಮಾಡೋಕೆ ಇದೊಂದೇ ದಾರಿ ಅನಿಸ್ತು. ನಾನು ನನ್ನ ಹೊಟ್ಟೆಲಿರೋ ಮಗುನ ತೆಗೆಸ್ತಿದ್ದೀನಿ. ಅಬಾರ್ಷನ್ ಬಿಟ್ಟು ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ ನನಗೆ. ಕ್ಷಮಿಸಿ. ನಿಧಿನಾ ಇವಳಾಗ ಕಾಲ್ ಮಾಡ್ತಿದ್ದಾಳೆ? ಕರ್ಣ ಏನಾದರೂ? ಇಲ್ಲ, ಅವ್ರು ಹಾಗೆ ಮಾಡಿದಲ್ಲ. ಹೇಳ, ಏನು ಅಕ್ಕನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಅಕ್ಕ ಆರಾಮಾಗಿದ್ಯಾನೆ? ನೀನ್ ಅಲ್ಲಿಗೆ ಹೋದಾಗಿಂದ ಒಂದ್ ಕಾಲು ಮಾಡಿಲ್ವಲ್ಲ, ಅದಕ್ಕೆ ಹೇಗಿದ್ಯಾ ಅಂತ ಕಾಲ್ ಮಾಡಿದೆ. ಅಜ್ಜಿನೂ ನಿನ್ನ ತುಂಬಾ ನೆನ್ಪು ಮಾಡ್ಕೊಳ್ತಿದ್ಲು. ಅದು ಗೊತ್ತಲ್ಲ, ಕರ್ಣ ಕಾಲ್ ಮಾಡಕ್ಕೆ ಬಿಡಲ್ಲ. ಒಂದ್ ಕ್ಷಣನೂ ಪೂರ್ಸೋತಿಲ್ಲ ನೋಡು. ಎಷ್ಟು ಕಡೆ ಸುತ್ತಾಡಿಸ್ತಿದ್ದಾರೆ ಅಂದ್ರೆ, ಆಮೇಲೆ ಬರೀ ಮಾತು ಮಾತು ಮಾತು. ಅದಕ್ಕೆ ಕಾಲ್ ಮಾಡಕ್ಕಾಗ್ಲಿಲ್ಲ, ಸಾರಿ. ಒಟ್ನಲ್ಲಿ ನೀನ್ ಖುಷಿಯಾಗಿದ್ಯಲ್ಲ, ಅದ್ ಸಾಕು ನನ್ಗೆ. ಹಾ, ನಾನು ತುಂಬಾ ಖುಷಿಯಾಗಿದ್ದೀನಿ. ನೀನು ಮತ್ತೆ ಅಜ್ಜಿ ಆರಾಮಲ್ವಾ? ಹಾಗ ನಾವ್ ಆರಾಮಾಗಿದ್ದೀವಿ. ಇದೆ ಮೇಡಮ್, ದೀಪತ್ರ ಹಾಸ್ಪಿಟ್ಲು. ಅಕ್ಕ ಹಾಸ್ಪಿಟಲ್ಗೆ ಹೋಗ್ತಿದ್ಯಾ? ಏನಾಯ್ತು? ಅಯ್ಯೋ ಏನಿಲ್ಲ ಕಣೆ, ಅದು ಅಲ್ಲಿ ಹಾಸ್ಪಿಟಲ್ ಹತ್ರ ಯಾವ್ದೋ ಜಾಗಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ. ನೀನ್ ಒಬ್ಳೇನಾ? ಹಾ, ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಅಕ್ಕ ನಿತ್ಯನ ಹುಡುಕ್ಲಿಲ್ಲ ಅಂದ್ರೆ ಅವ್ರ ಮಗು ತೆಗೆಸ್ಬಿಡ್ತಾರೆ. ಏನಪ್ಪ ಮಾಡೋದು? ದೇವ್ರೆ, ಇನ್ನೇನು ದಾರಿ ತೋರಿಸು. ಆ ಮಗುನ ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಏಯ್ ಮಗ, ಮೊನ್ನೆ ಕಿರಿಕ್ ಮಾಡಿದ್ದು ಅವನೇ ತಾನೆ? ಅಯ್ಯ ತಗೋಬರ್ರ. ನೀವೇನು ಯೋಚನೆ ಮಾಡಬೇಡಿ, ನಿಧಿಗೆ ಎಂತ ಮನೆ ಬೇಕು ಅಂತ ನನಗೆ ಗೊತ್ತು. ಈಗಾಗಲೇ ಒಂದು ಮನೆ ತೋರಿಸಿದ್ದೀನಿ. ನನ್ನ ಲಿಸ್ಟಲ್ಲಿ ಇನ್ನೂ 20 ಮನೆಗಳಿದೆ. ಆಯ್ತು ಸರ್, ನಾನು ನೋಡ್ಕೊಂತೀನಿ ಬಿಡಿ.
ಸರ್ ಏನ್ ನೋಡ್ಕೋತೀರಾ? ನನ್ ವಿಚಾರನ ಯಾರ ಹತ್ರ ಮಾತಾಡ್ತಿದ್ರಿ? ಮೇಡಮ್ ಅದು ನಮ್ದೊಂದು ಗ್ರೂಪ್ ಇದೆ ಮೇಡಮ್, ಅಲ್ಲಿ ಮನೆ ಡೀಟೇಲ್ಸ್ ಬರ್ತಾ ಇರುತ್ತೆ. ನಮ್ಮ ಬಾಸ್ ಹತ್ರ ಹೇಳ್ತಿದ್ದೆ, ಅವ್ರು ಹೇಳಿದ್ರು ಒಳ್ಳೆ ಮನೆ ಲಿಸ್ಟ್ ಅಂತ ತೋರಿಸು ಅಂತ. ಹೌದಾ? ಹಾಗಾದ್ರೆ ಮನೆ ನೋಡಕ್ ಹೋಗೋಣವಾ ಸರ್? ಬನ್ನಿ ಮೇಡಮ್. ರಮೇಶ್ ಸರ್ ನಂಗೆ ಕೊಟ್ಟಿರೋ ಕಾಸಿಗೆ ನೀವು ಇನ್ನೊಂದು ತಿಂಗಳು ಹುಡುಕಿದ್ರು ಯಾವ ಮನೇನು ನಿಮ್ಗೆ ಸೆಟ್ ಆಗಬಾರ್ದು. ಆ ಥರ ರೆಡಿ ಮಾಡಿದ್ದೀನಿ ಬಿಡಿ. ಲಾಲಿಪಾಪ್, ನಾವೇನ್ ಮಕ್ಕಳಾಟನ ಆಡ್ತಾ ಇದ್ದೀವಿ? ಕರ್ಣ ಸರ್ ಕಣ್ಣಿಗೆ ಮಣ್ಣೆರ್ಚಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ಕೊಂಡಿದ್ಯಾ? ಉರುಳು ಎಳೆದಷ್ಟು ಬಿಗಿ ಆಗತ್ತೆ. ಅದೇ ತರ ನಮ್ಮಿಂದ ತಪ್ಪಿಸೋಣ ಟ್ರೈ ಮಾಡಿದ್ರೆ ಜಾಸ್ತಿ ಕಷ್ಟ ಆಗತ್ತೆ. ಯಾರೋ ನನ್ನ ಮತ್ತೆ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಯಾಕೋ ನನ್ನಿಂದ ಬಿದ್ದಿದ್ದೀರಾ? ಯಾರೋ ನೀವೆಲ್ಲ? ಬಿಡ್ರೋ, ಬಿಡ್ರೋ! ಜಾಸ್ತಿ ಕಿರ್ಚಬೇಡ. ನೆನ್ನೆ ಹೇಳಿದೇನೋ ನಮ್ ಕರ್ಣ ಸರ್ ನಿತಿನ ಮದುವೆ ಆಗ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದೆ ಅಂತ ನಮಗ್ ಗೊತ್ತು. ನಿನ್ನನ್ನು ಬಿಟ್ಬಿಟ್ರೆ ಆಚವಾಗಿ ಸೀನ್ ಕ್ರಿಯೇಟ್ ಮಾಡ್ತೀಯ. ಅದು ಕರ್ಣ ಸರ್ಗೆ ಇಷ್ಟ ಇಲ್ಲ. ಅದಕ್ಕೆ ನಿಂಗೊಂದು ದೊಡ್ಡ ಸರ್ಪ್ರೈಸ್ ಕೊಟ್ರು. ಸರ್ಪ್ರೈಸಾ? ಅಯ್ಯೋ ಹುಚ್ಚ. ಬರ್ರ. ವಾಟ್? ಕರ್ಣ ಇದನ್ನೆಲ್ಲ ಮಾಡಿಸೋದಕ್ಕೆ ಸರ್ಪ್ರೈಸ್ ಅಂತಿದ್ದ? ಗೊತ್ತಿಲ್ಲದೆ ಅವನ ಬಲೆಗೆ ಬಿದ್ಬಿಟ್ನಾ? ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಬೆಲೆ ಬಾಳೋ ಕನ್ನಡಕ ಎಲ್ಲ ನಂಗೆ ಹಾಕೊಂಡು ಅಭ್ಯಾಸ ಇಲ್ಲ. ಮೊದ್ಲು ಇದನ್ನ ವಾಪಸ್ ಕೊಟ್ಬಿಡು. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ ಕಣೆ. ಅಲ್ಲ ಕಣೆ, ಇಷ್ಟು ಬೆಲೆ ಬಾಳೋದನ್ನ ಹಾಕೊಂಡಿದ ತಕ್ಷಣ ಈ ಮುದ್ಕಿ ಮಂಜು ಮಂಜು ಕಣ್ಣು ಎಲ್ಲ ಸರಿ ಹೋಗುತ್ತಾ? ನನಗ್ ಬೇಡ ಅಂದ್ರೆ ಬೇಡ, ಮೊದ್ಲು ವಾಪಸ್ ಕೊಡು. ನೋಡು, ನಾನು ಎಷ್ಟು ಪ್ರೀತಿಯಿಂದ ತಂದ್ಕೊಡ್ತಾ ಇದ್ದೀನಿ, ಆದ್ರೆ ನನ್ನ ಪ್ರೀತಿನೇ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಬೇಡವಾ ನಿನ್ಗೆ? ಬೇಡ ಕಣೆ. ಹೌದಾ? ಸರಿ, ಹಾಗಾದ್ರೆ ನೀನು ನನ್ನ ಹತ್ರ ಮಾತಾಡ್ಬೇಡ, ನಾನು ನಿನ್ನ ಹತ್ರ ಮಾತಾಡಲ್ಲ. ನಿನ್ ಜೊತೆ ಟೂ ಟೂ ಟೂ. ಏ ಲಚ್ಚಿ, ಲಚ್ಚಿ ನಿಂತ್ಕೊಳೆ. ಏನೇ ಇವಳು ಮಾತಕ್ ಮುಂಚೆ ಮೂಗ್ ಮೇಲೆ ಇರುತ್ತೆ ಇವಳು ಸಿಟ್ಟು. ನನ್ ಮಾತ್ ಕೇಳೆ.